ಆತ್ಮೀಯರೇ ನಮಸ್ಕಾರ. ಈ ದಿನದ ಸ್ಪೆಷಲ್ ಸ್ಟೋರಿ ನಂಬರ್ 1. ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಂದ ರಾಜ್ಯಕ್ಕೆ ಒಂದು ಖಡಕ್ ಸಂದೇಶ, ಖಡಕ್ ನಿರ್ಧಾರ. ನಂಬರ್ 2, BY ವಿಜಯೇಂದ್ರರವರಿಗೆ ನೇರವಾಗಿ ಸರಳವಾಗಿ ಆದೇಶದಂತೆ ಸಲಹೆಯನ್ನು ಕೊಟ್ಟರು. ಏನದು ಸಲಹೆ? ನಂಬರ್ 3, ತಕ್ಷಣಕ್ಕೆ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಬಾಗಿಲು ಬಂದ್. ಏಕೆ? ಈ ಮೂರೂ ವಿಚಾರಗಳನ್ನು ಬಹಳ ಸರಳವಾಗಿ, ನೇರವಾಗಿ, ಕೂಲಂಕುಷವಾಗಿ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ, ಹಾಗೂ ನೇರವಾಗಿ ಈ ವಿಚಾರಕ್ಕೆ ಬರೋಣ. ನಂಬರ್ 1, ರಾಷ್ಟ್ರ ರಾಜಕಾರಣದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಆಕಸ್ಮಿಕ, ಒಂದು ಆಶ್ಚರ್ಯಕರವಾದಂತಹ, ಒಂದು ಅದ್ಭುತವಾದ ಬದಲಾವಣೆ ಆಯಿತು. ಅದೇನಪ್ಪ ಅಂದರೆ, 45 ವರ್ಷದ ತರುಣರು, 4 ಬಾರಿ ಶಾಸಕರು, ಸಚಿವರು ಆಗಿದ್ದಂತಹ ನಿತಿನ್ ನಬೀನ್ ಅವರನ್ನ ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದರು. ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಂತ ಒಂದು ಅದ್ಭುತವಾದಂತಹ ಆಯ್ಕೆಯನ್ನ ರಾಷ್ಟ್ರೀಯ ವರಿಷ್ಠರು ತೀರ್ಮಾನ ಮಾಡಿದರು. ಇದರ ಮೂಲಕ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಏನಪ್ಪಾ ಅಂದ್ರೆ, ಯುವಕರಿಗೆ ಮನ್ನಣೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯುವಕರಿಗೆ ಮನ್ನಣೆ ಕೊಡ್ತೇವೆ. ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ಅನ್ನ ನಾವು ಉತ್ಪಾದನೆ ಮಾಡ್ತೇವೆ, ಕ್ರಿಯೇಟ್ ಮಾಡ್ತೇವೆ, ರೆಡಿ ಮಾಡ್ತೇವೆ ಅಂತ ಹೇಳಿದ್ರು. ಆ ನಾಯಕರು ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಈಗ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅಲ್ಲಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ಕಾಳಗನೆ ನಡೀತಾ ಇದೆ. ದಿನನಿತ್ಯ ಕ್ರಾಂತಿ ಆಗುತ್ತೆ ಅಂತಾರೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದಲ್ಲೂ ಸಹಿತ ಕುರ್ಚಿ ಕಾಳಗ ಇದ್ದೇ ಇದೆ. ಅಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾದ್ರೆ ಇಲ್ಲಿ ರಾಜ್ಯಾಧ್ಯಕ್ಷರ ಕುರ್ಚಿಗೆ ದಿನನಿತ್ಯ ಕಾಳಗ ನಡೀತಾನೆ ಇದೆ. ಒಂದು ರೆಬಲ್ಸ್ ಟೀಮು, ಒಂದು BY ವಿಜಯೇಂದ್ರ ಟೀಮ್. ರೆಬಲ್ಸ್ ಟೀಮ್ನವರು ಯೋಚನೆ ಮಾಡಿ, ವಿಜಯೇಂದ್ರರವರನ್ನ ಬಚ್ಚ ಅಂತಾರೆ, ಅಂದಿದ್ರು. ಜೀನ್ಸ್ ಪ್ಯಾಂಟ್ ಪೊಲಿಟಿಷಿಯನ್ ಅಂತಾರೆ, ಅಂದ್ರೆ ಇನ್ನು ಹುಡುಗ ಅಂತ. ಯಾವುದೇ ಸಂಘಟನೆ ಗೊತ್ತಿಲ್ಲ ಅಂತಾರೆ, ಯಾವುದೇ ಅನುಭವ ಗೊತ್ತಿಲ್ಲ ಅಂತಾರೆ, ಯಾವುದೇ ಹೋರಾಟ ಇಲ್ಲ ಅಂತಾರೆ. ವಿಜಯೇಂದ್ರರವರು ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ ಅಂತ ಇದ್ರು. ಈಗ ಯೋಚನೆ ಮಾಡಿ, ರಾಜ್ಯಾಧ್ಯಕ್ಷರಿಗೆ 50 ವರ್ಷ, ಯಾರಿಗೆ? ವಿಜಯೇಂದ್ರರವರಿಗೆ. ನಿತಿನ್ ನಬೀನ್ ಅವರಿಗೆ 45 ವರ್ಷ. ಈಗ ರೆಬಲ್ ಟೀಮ್ನವರು ಯಾರಾದರೂ ವಿಜಯೇಂದ್ರ ಅವರವ್ರನ್ನ ಬಚ್ಚ ಅನ್ನಕ್ಕೆ ಸಾಧ್ಯ ಇದೆಯಾ? ನಂಬರ್ 1, ವಿಜಯೇಂದ್ರರವರಿಗೆ ಅವರ ತಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಇವರಿಗೆ ಅಧಿಕಾರವನ್ನು ಕೊಟ್ಟರು. ಅವರ ಪರಂಪರೆ ಅಂದ್ರೆ ಅವರ ತಂದೆ ಕಾಲದಿಂದಲೂ ಸಹಿತ ಬಿಜೆಪಿನಲ್ಲಿ ಸಕ್ರಿಯವಾಗಿದ್ದರು. ಯೂತ್ ಕಾರ್ಯಾಧ್ಯಕ್ಷರಾಗಿದ್ದರು. ಎಷ್ಟೊಂದು ಅನುಭವ ಇತ್ತು.
MLA ಆಗಿದ್ದಾರೆ. ಅವ್ರನ್ನ ಅಧ್ಯಕ್ಷರು ಮಾಡಿದ್ದಕ್ಕೆ, ರಾಜ್ಯಾಧ್ಯಕ್ಷರು ಮಾಡಿದ್ದಕ್ಕೆ ಇವರಿಗೆ ಅನುಭವ ಇಲ್ಲ ಅಂತ ಇದ್ರು. ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ರಾಷ್ಟ್ರಾಧ್ಯಕ್ಷರಿಗೆ 45 ವರ್ಷ. ಅವರಿಗೆ ಯಾವುದೇ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಅಧಿಕಾರ ಮಾಡಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಮಾಡಿ ಅನುಭವ ಇರಲಿಲ್ಲ. ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇವರೆಲ್ಲರಿಗೂ ಸಹಿತ ಒಂದು ನಿಜವಾದಂತ ಮಾರ್ಗದರ್ಶನ ಮಾಡ್ದಂಗಾಯ್ತು. ನಂಬರ್ 2, ಈಗ ಯಾವುದೇ ಕಾರಣಕ್ಕೂ ಯಾರು ತುಟಿಕ್ ಬಿಟಿಕ್ ಅನ್ನಂಗಿಲ್ಲ. ಬದಲಾವಣೆ ಪ್ರಶ್ನೆನೇ ಇಲ್ಲ. BY ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನ ರಾಷ್ಟ್ರೀಯ ಅಧ್ಯಕ್ಷರು ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಅದಾದ ಮೇಲೆ ವಿಜಯೇಂದ್ರರವರನ್ನ ನಂಬರ್ 2 ವಿಜಯೇಂದ್ರರವರನ್ನ ದೆಹಲಿಗೆ ಕರೆಸಿಕೊಂಡು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕೂರಿಸಿಕೊಂಡು ಕೆಲವು ಸಲಹೆಗಳ ರೂಪದಲ್ಲಿ ಆದೇಶವನ್ನು ಮಾಡಿದ್ದಾರೆ. ನಂಬರ್ 1, ನೀವು ಯಾವುದೇ ಕಾರಣಕ್ಕೂ ನಿಮ್ಮದೇ ಟೀಮನ್ನು ಕ್ರಿಯೇಟ್ ಮಾಡೋಗಿಲ್ಲ. ಅಂದರೆ ಯುವಕರ ಗುಂಪಿನ ಜೊತೆಗೆ ಹಿರಿಯರಿಗೂ ನೀವು ಪ್ರಾತಿನಿಧ್ಯ ಕೊಡಬೇಕು ಸಂಘಟನೆಯಲ್ಲಿ ಅಂತ ಹೇಳಿದ್ದಾರೆ. ಏನು ಹೇಳಿ? ಬರೀ ಯಡಿಯೂರಪ್ಪನವರ ಹಿಂಬಾಲಕರಿಗೆ ಮಾತ್ರ ಅವಕಾಶ ಕೊಡಬೇಡಿ, ರೆಬಲ್ ಟೀಮ್ನಲ್ಲಿರೋರ್ನೂ ಸಹಿತ, ಹಿರಿಯರನ್ನೂ ಸಹಿತ, ಅನುಭವಗಳನ್ನು ಸಹಿತ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ, ಅವಕಾಶವನ್ನು ಕೊಡಿ, ಆಯ್ದ ಸ್ಥಾನಗಳನ್ನು, ಮಂಚೂಣಿ ಸ್ಥಾನಗಳನ್ನು ಹಿರಿಯರಿಗೂ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ನಂಬರ್ 2, ವೆರಿ ಇಂಪಾರ್ಟೆಂಟ್, ನೀವು ಯಾವುದೇ ರೀತಿಯ ಮೈತ್ರಿಗೆ ಅನಾನುಕೂಲವಾಗುವ ಹಾಗೆ, ಮೈತ್ರಿಯಲ್ಲಿ ವ್ಯತ್ಯಾಸವಾಗುವ ಹಾಗೆ, ಮೈತ್ರಿಗೆ ವಿರುದ್ಧವಾಗಿ ಅಂದರೆ HD ಕುಮಾರಸ್ವಾಮಿ ಅವರ JDS ಪಕ್ಷಕ್ಕೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೂ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗಿದೆ. ಆ ಮೈತ್ರಿಗೆ ಚ್ಯುತಿ ಬರದ ಹಾಗೆ ನೀವು ಕಟ್ಟುನಿಟ್ಟಾಗಿ ನಡ್ಕೋಬೇಕು. ಅದೇ ರೀತಿ HD ಕುಮಾರಸ್ವಾಮಿ ಅವರನ್ನ ನಿಮ್ಮ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದು ಸಲಹೆ ರೂಪದ ಆದೇಶ. ನಂಬರ್ 3, ಯಾವುದೇ ಕಾರಣಕ್ಕೂ ರೆಬಲ್ಸ್ ಟೀಮಿನಲ್ಲಿರುವವ್ರನ್ನ ನೀವು ಬಿಟ್ಟು ನಿಮ್ಮದೇ ಟೀಮನ್ನು ಕಟ್ಟುವ ಹಾಗಿಲ್ಲ. ರೆಬಲ್ ಟೀಮ್ನವರ ಈಗ ಬಿಟ್ಟರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ಒಳೆಯಟ್ ಬೀಳ್ತದೆ, ಪಕ್ಷಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಎಲ್ಲರನ್ನ, ರೆಬಲ್ ಟೀಮ್ನಲ್ಲಿರುವಂತಹ ಎಲ್ಲರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಖಡಕ್ ಆದೇಶವನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈಗ ವಿಜಯೇಂದ್ರರವರು ಅಧ್ಯಕ್ಷರಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ BJP ಬರಲಿಕ್ಕೆ ಅವಕಾಶ ಇದೆಯಾ? ಸ್ನೇಹಿತರೆ, BY ವಿಜಯೇಂದ್ರ ಅವರವರು 2 ವರ್ಷ ಆಯಿತು ಅಧ್ಯಕ್ಷರಾಗಿ. ಅವರ ಅಧ್ಯಕ್ಷತೆ ಅವಧಿ ಇನ್ನು 1 ವರ್ಷ. ಅಕಾರ್ಡಿಂಗ್ ಟು BJP 3 ವರ್ಷಗಳ ಕಾಲ ಒಬ್ಬರು ಅಧ್ಯಕ್ಷರಾಗಿರ್ತಾರೆ. ಅವರು ಅಲ್ಲಿವರೆಗೂ ಯತ್ನಾಳ್ ಅವರನ್ನ ದೂರನೇ ಇಟ್ಟು ಸಂಘಟನೆ ಮಾಡಬೇಕು. ಯಾಕೆ ಸಂಘಟನೆ ಮಾಡಬೇಕು ಅಂದ್ರೆ, ಯತ್ನಾಳ್ ಅವರನ್ನ ಮತ್ತೆ BJP ಸೇರಿಸ್ಕೊಂಡ್ರೆ ಇಲ್ಲದ ಸಮಸ್ಯೆಗಳು ಬರ್ತದೆ. ಅವರು ನೇರ ನಿಷ್ಠೂರ. ಯಡಿಯೂರಪ್ಪನ ಮಕ್ಕಳನ್ನ ನೇರವಾಗಿ ಬೈತಾರೆ. ಅವರಿಗೆ ಫಿಲ್ಟರ್ ಇಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಜನಪ್ರಿಯ ಹಿಂದೂ ಹುಲಿ, ಜನಪ್ರಿಯರಾಗಿದ್ದಾರೆ, ಆದರೆ ಫಿಲ್ಟರ್ ಇಲ್ಲ. ಹಾಗಾಗಿ ಅವರನ್ನ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತಾ ಇದೆ. ಅವು ಮುಗಿಯುವವರೆಗೆ ಅಂದರೆ ಇನ್ನೊಂದು ವರ್ಷ ವಿಜಯೇಂದ್ರ ಅವರ ಅಧಿಕಾರ ಇರುತ್ತೆ. ಅಲ್ಲಿವರೆಗೆ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಬಾಗಿಲು ಬಂದ್ ಆಗಿರುತ್ತೆ ಅನ್ನೋದು. ಅದಾದ ನಂತರ 2028ಕ್ಕೆ ಚುನಾವಣೆ ಬರುತ್ತೆ.
ಚುನಾವಣಾ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಅವರ ತಂಡದವರನ್ನ ಯತ್ನಾಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದರೂ ಸಹಿತ ಯತ್ನಾಳ್ ಅವರ ತಂಡದವರಿಗೆ ಸರಿಯಾದ ಸ್ಥಾನಮಾನಗಳನ್ನು ಕೊಟ್ಟು ಅವರನ್ನೂ ಸಹಿತ ಬಿಜೆಪಿಲಿ ಉಳಿಸ್ಕೊಂಡು ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರ ಚಿಂತನೆ. ಹಾಗೂ BY ವಿಜಯೇಂದ್ರರವರಿಗೆ ಸಂದೇಶ, ಯತ್ನಾಳ್ ಅವರಿಗೂ ಸಹಿತ ನೀವು ಸಮಾಧಾನವಾಗಿರಿ, ನಿಮಗೂ ಅವಕಾಶ ಸಿಗಬಹುದು ಅನ್ನೋವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರಿ? ಕಾಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ಶರಣಾರ್ಥಿ. ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.